ಈಗಿರುವಂತ ಚೇಡ್ ಚಪಾತಿಗಳು ಈಗಿನ ಕಾಲದ ಈ ಸಿನಿಮಾಗಳಲ್ಲಿ ರಾವಣನ ಆಕ್ಟಿಂಗ್ ಮಾಡಿರೋರು ಹೀರೋ ಅವರೇ ದೇವ್ರು ಅಂತವ್ರೆ. ನೀವೇನೇ ಮಾಡಿದ್ರು ಅವರು ರಾವಣ ಆಗಿರ್ಬೋದು, ದುರ್ಯೋಧನ ಆಗಿರೋದು ವಿಲ್ಲನ್ನೇ. ಸರ್, ರಾತ್ರಿಯಿಂದ ನಮ್ಗೆ ನಿದ್ದೆ ಇಲ್ಲ. ಬೆಳಗ್ಗೆ ಯಾವಾಗ 6 ಗಂಟೆ ಆಗುತ್ತೋ ಅಂತ ರಾತ್ರಿ ಎಲ್ಲ ಕನ್ವರ್ಷನ್ ಕುತ್ಕೊಂಡಿದ್ದು. ಬೆಳಗ್ಗೆ ಯಾವಾಗ ಆಗುತ್ತೋ ಅಂತ ಗೊತ್ತಿದ್ದು. ಬೆಳಗ್ಗೆ 5 ಗಂಟೆಗೆ ಬಂದವರು 5 ಗಂಟೆಗೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಇನ್ನೂ ಸೆಲೆಬ್ರೇಷನ್ ನಿಂತಿಲ್ಲ. ಜನ ಹಬ್ಬ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಸಿನಿಮಾ ನೋಡಿ ಯಾರ್ಯಾರಿಗೆ ವೆಜ್ ಊಟ ಇಷ್ಟನೋ ಅವ್ರಿಗೆ ಫಸ್ಟ್ ಹಾಫು, ನಾನ್ ವೆಜ್ ಬೇಕಾದವರೆಲ್ಲ ಸೆಕೆಂಡ್ ಹಾಫಲ್ಲಿ ಬಂದು ನೋಡಿ. ಶಿವಣ್ಣನ ಸಿನಿಮಾ ಬೆಂಕಿ, ಒಂದೊಂದು ಡೈಲಾಗು, ಒಂದೊಂದು ಮಾಸು. 86 ಇದ್ದಂಥ ಎನರ್ಜಿ 2024 ಅವ್ರಿಗೆ ಇದ್ದಂಥ ಕರ್ನಾಟಕದಲ್ಲ ಸಿಂಗಲ್ ಸಿನಿಮಾ ಒಂದೊಂದು ಓಡ್ಲಿ ಶಿವಣ್ಣ ಒಬ್ಬರೇ ಕನ್ನಡ ಚಿತ್ರರಂಗದ ಚಿರಯುವಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೇ ಆಗಲಿ ಈಗಿರುವಂಥ ಚೇಡ್ ಚಪಾತಿಗಳು ಈಗಿನ ಕಾಲದ ಈ ಸಿನಿಮಾಗಳಲ್ಲಿ ರಾವಣನ ಆಕ್ಟಿಂಗ್ ಮಾಡಿರೋರು, ದುರ್ಯೋಧನ ಆಕ್ಟಿಂಗ್ ಮಾಡಿರೋರು ಹೀರೋ ಅವರೇ ದೇವ್ರು ಅಂತವ್ರೆ. ನೀವೇನೇ ಮಾಡಿದ್ರು ಅವರು ರಾವಣ ಆಗಿರ್ಬೋದು, ದುರ್ಯೋಧನ ಆಗಿರೋದು ವಿಲ್ಲನ್ನೇ. ರಾಮ ದೇವ್ರೆ, ಕೃಷ್ಣ ದೇವ್ರೆ ಅನ್ನೋದಕ್ಕೆ ಅವ್ರ ಅಪ್ಪ ಅವ್ರ ಅಮ್ಮನ್ನೆಲ್ಲ ಹೋಗಿ ಕೇಳಿ ರಾಮ ಯಾರು ಕೃಷ್ಣ ಯಾರು ಅಂತ ಹೇಳ್ತಾರೆ. ಅದು ಯಾರು ಅಂತಂದ್ರೆ ದೊಡ್ಡ ಮನೆ, ಕರ್ನಾಟಕದಲ್ಲಿ ದೊಡ್ಡ ಮನೆ. ಅಣ್ಣವರು ಅಪ್ಪುಬ ಶಿವಣ್ಣ ಅಂತಂದ್ರೆ ಕರ್ನಾಟಕದಲ್ಲಿ ಒಂದು ಇತಿಹಾಸ ಇದೆ. ಸಿನಿಮಾದಲ್ಲಿ ತುಂಬ ಅದ್ಭುತವಾದಂಥ ಆಕ್ಟಿಂಗ್ ಮಾಡಿದ್ದಾರೆ ಶಿವಣ್ಣ. ಬರೀ ಕಣ್ಣಲ್ಲೇ ಬೆಂಕಿ ಹೋಗ್ಲಂತ ಏಕೈಕ ವ್ಯಕ್ತಿ ನಮ್ಮ ಶಿವಣ್ಣ. ತುಂಬ ಚೆಂದಾಗಿದೆ ಸಿನಿಮಾ. ಎಲ್ಲ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಅಂತ ಕನ್ನಡ ಥಿಯೇಟ್ರುಗಳು ಅಂತ ಬಡ್ಡಿ ಮಕ್ಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾ ನೋಡ್ರಿ. ಅದು ಬಿಟ್ಬಿಟ್ಟು ಬುಕ್ ಮೈ ಶೋ ಅಲ್ಲಿ ತಮಿಳು, ತೆಲುಗು, ಹಿಂದಿಗಳಿಗೆಲ್ಲ ಬುಕ್ ಮೈ ಶೋ ಅಲ್ಲಿ ಅಮ್ಕೋದು. ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಿ. ತುಂಬ ಕಷ್ಟ ಬಿದ್ದು ನಮ್ಮ ಅಣ್ಣವ್ರು ಹೇಳಿದಂತಹ ಯಾರು ಏನು ಹೇಳಿದ್ರು ಹೇಳಿ, ಪ್ರೊಡ್ಯೂಸರ್ಗಳು ಅನ್ನದಾತರು ಅಂತ ಹೇಳಿದ್ರು. ಮತ್ತೆ ಅವ್ರನ್ನೇ ನಂಬ್ಕೊಂಡು ಕಾರ್ಮಿಕರು, ಅವ್ರಿಗೆ ಮೋಸ ಆಗಬಾರ್ದು ಅಂತ ಎಷ್ಟೇ ನೋವಿದ್ರು ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಶಿವಣ್ಣ ಇಲ್ಲಿವರೆಗೂ ಅವ್ರಿಗೆ ಮನಸ್ಸಲ್ಲಿ ಅಷ್ಟು ನೋವಿದ್ರು ಯಾರಿಗೂ ತೊಂದರೆ ಆಗಬಾರ್ದು ಅಂತ, ಪ್ರೊಡ್ಯೂಸರ್ಗೆ ತೊಂದರೆ ಆಗಬಾರ್ದು, ನಾನು ನಂಬಿರೋಂಥ ಕಾರ್ಮಿಕರು ತೊಂದರೆ ಆಗಬಾರ್ದು ಅಂತ ಆ ಕಮಿಟ್ಮೆಂಟ್ ಎಲ್ಲ ಒಪ್ಪಿಸಿ ಇಲ್ಲಿವರೆಗೂ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ ನೋಡಿ. ಹಬ್ಬ ಗ್ಯಾರಂಟಿ, ಸೆಕೆಂಡ್ ಹಾಫ್ ಗ್ಯಾರಂಟಿ. ಅಪ್ಪು ಬಾಸ್ಗೆ, ಡಾಕ್ಟರ್ ಶಿವರಾಜ್ ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ.